ಕರ್ನಾಟಕ ಬಂದು ಬಹಳಷ್ಟು ಜನ ಬರೀ ಕೇವಲ ನೈತಿಕ ಒಂದು ಬೆಂಬಲ ಅಷ್ಟೇ ಒಂದು ಕರ್ನಾಟಕದ ಜನರ ಭಾಷೆ, ಬದುಕು, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಮೂಲ ಸೌಕರ್ಯಗಳ ಸಂರಕ್ಷಣೆಗೆ ನಿರಂತರವಾಗಿ ಈ ಥರ ಬಂದ್ಗಳು, ಹೋರಾಟಗಳು ಮಾಡ್ತಾನೆ ಬಂದಿದ್ದಾರೆ. ಅದು ಪ್ರಜಾಸತ್ತಾತ್ಮಕ ಮಾಡೋದಕ್ಕೆ ಯಾರಿಗೂ ಬೇಕಾದರೂ ಅಧಿಕಾರ ಇದೆ, ಹಕ್ಕಿದೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ. ಮಹಾರಾಷ್ಟ್ರ ಪದೇ ಪದೇ ಅನವಶ್ಯಕವಾಗಿ ಈ ಥರ ಸೌಹಾರ್ದತೆಯಿಂದ ಇರಬೇಕು, ಸೆಟಲ್ಡ್ ಮ್ಯಾಟ್ರ್, ಅದು ಗಡಿ ಪ್ರದೇಶದ್ದು ಸೆಟಲ್ಡ್ ಆಗಿರೋ ವಿಷಯಕ್ಕೆ ತಕರಾರು ತಗೊಂಡು ಎರಡು ರಾಜ್ಯಗಳ ಸೌಹಾರ್ದತೆಯನ್ನು, ನೆಮ್ಮದಿಯನ್ನು ಹಾಳು ಮಾಡೋದು ಸರಿಯಲ್ಲ. ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು, ಬೇರೆ ಬೇರೆ ಸಂಘಟನೆಗಳು ಬಂದಿಗೆ ಕರೆ ಕೊಟ್ಟಿದ್ದಾವೆ. ಅವು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದೇ ಬಲವಂತಪಡಿಸ್ತೇನೆ ಮಾಡೋದಕ್ಕೆ ಯಾರ್ದು ತಕರಾರಿಲ್ಲ. ಅವರು ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರ್ದು ವಿರೋಧ ಇಲ್ಲ. ನಿನ್ನೆ ಸದನದಲ್ಲಿ ಬಿಜೆಪಿಯವರ ವರ್ತನೆ ಬಗ್ಗೆ ಬಹಳಷ್ಟು ಟೀಕೆ ಆಗ್ತಿದೆ. ನಾನು 40 ವರ್ಷ ಆಯಿತು ಅಸೆಂಬ್ಲಿಗೆ ಹೋಗಿ. 1985 ಟು 2025 40 ಆಗ್ತಿಲ್ವಾ? ಯಾವತ್ತೂ ನಾನು ಈ 40 ವರ್ಷದಲ್ಲಿ ಈ ಥರ ವರ್ತನೆ ನೋಡಲಿಲ್ಲ. ಹಿಡಿದು ಗಲಾಟೆ ಪ್ರತಿಭಟನೆ ಮಾಡಲಿ, ಅದು ಹಕ್ಕಿದೆ. ಆದರೆ ಸ್ಪೀಕರ್ ಅವರ ಕೂತಿರೋ ಸ್ಥಾನಕ್ಕೆ ಹೋಗಿ ಗಲಾಟೆ ಮಾಡಿ ಕಲಾಪದ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡಿ ಪೇಪರನ್ನು, ಪತ್ರಿಕೆಗಳನ್ನು ಅವರು ಹರಿದು ಮುಖದ ಮೇಲೆ ಬೀಸಾಡೋದು, ಅದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಗೆ ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್ ಟು ದಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂದರೆ ಚರ್ಚೆ ಮಾಡಬೇಕು, ರಾಜ್ಯದ ಸಮಸ್ಯೆಗಳನ್ನು, ಜನರ ಸಮಸ್ಯೆಗಳನ್ನು. ಕಾಯ್ದೆ ಬಂದಾಗ ಜನರಿಗೆ, ರಾಜ್ಯಕ್ಕೆ ಎಷ್ಟು ಉಪಯುಕ್ತ ಇದೆ, ಉಪಯುಕ್ತತೆ ಇಲ್ಲದೇ ಇದ್ದರೆ ಅದನ್ನು ಸರಿ ಮಾಡೋಕ್ಕೆ ಏನು ಸಲಹೆಗಳನ್ನು ಕೊಡಬೇಕು, ಅದನ್ನು ಇನ್ನೂ ಉತ್ತಮವಾಗಿ ಕಾಯ್ದೆನ ಹೆಂಗೆ ಮಾರ್ಪಾಡು ಮಾಡಬೇಕು, ದಟ್ ಈಸ್ ಕಾಲ್ಡ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಡೆಮಾಕ್ರೆಟಿಕ್ ಫಂಕ್ಷನ್ ಸಕ್ಸಸ್ ಇರೋದು ಇನ್ ಎಫೆಕ್ಟಿವ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ದ ಡಿಬೇಟ್ ಇನ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಇನ್ ದಿ ಅಸೆಂಬ್ಲಿ, ಚರ್ಚೆಗಳು ಗುಣಾತ್ಮಕವಾಗಿರಬೇಕು, ವಿಷಯ ಆಧಾರಿತ ಇರಬೇಕು. ಡೆಮಾಕ್ರಸಿ ಇರೋದನ್ನೇ ಧರ್ಮ ಮತ್ತು ಜಾತಿಯನ್ನು ಹೊರತುಪಡಿಸಿ ದೇಶದ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಇರ್ತಕ್ಕಂಥದ್ದು. ಅದರ ದುರುಪಯೋಗ ಆಯಿತು. ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯ ನಡವಳಿಕೆಗೆ ಅದು ವ್ಯತಿರಿಕ್ತವಾದದ್ದು. ಇಟ್ಸ್ ಅನ್ ಇನ್ಸಲ್ಟ್. ಪ್ರಮುಖವಾಗಿ ಈ 18 ಜನರ ಸಸ್ಪೆಂಡ್ ಬಗ್ಗೆ ಬಿಜೆಪಿ ತಕರಾರು ಇರ್ತಾ ಇದೆ. ಡಿಕ್ಟೇಟರ್ಶಿಪ್ ನಡೀತಾ ಇದೆ ಕರ್ನಾಟಕದಲ್ಲಿ. ಅವರು ಕಾನ್ಸಿಯಸ್ಸಿಂದ ಮಾತಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ರದ್ದೇ ಎಲ್ಲ ಫುಟೇಜ್ ಇದೆ. ಅವ್ರು ನೋಡಿದ್ರೆ, ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಬಂದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಅವತ್ತು ವಿರೋಧ ಪಕ್ಷ ನಾನು ಸದಸ್ಯನಾಗಿದ್ದೆ, ನಮ್ಮ ಈ ಮಟ್ಟಕ್ಕೆ ಹೋಗಲಿಲ್ಲ. ಕೆಳಗಡೆ ನಿಂತು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಪ್ರೊಟೆಸ್ಟ್ ಈಸ್ ಅಲೌಡ್. ಆದರೆ ಇಡೀ ಕಾರ್ಯಕ್ರಮವನ್ನು ನಿಲ್ಲಿಸಿ, ಸ್ಥಗಿತಗೊಳಿಸಿ, ಸ್ಪೀಕರ್ ಸ್ಥಾನದಲ್ಲೇ ಅವರ ಇದಕ್ಕೆ ಹೋಗಿ ಅಡ್ಡಿಪಡಿಸುವಂಥ ಘಟನೆ 40 ವರ್ಷ ಎಂದೂ ನಡೆದಿರಲಿಲ್ಲ. ಹೀಗಾಗಿ ನಮ್ಮನ್ನು ನೋಡ್ತಾರಲ್ಲ ಜನ, ನಮ್ಮನ್ನು ಆಯ್ಕೆ ಮಾಡಿರೋ ಜನ, ಏನಪ್ಪ ಇವರು ಶಾಸಕರು ಅಂದರೆ ಹಿಂಗೆ. ಕರ್ನಾಟಕ ಒಂದು ಸುಸಂಸ್ಕೃತ ರಾಜ್ಯ, ಪ್ರಜಾಪ್ರಭುತ್ವಕ್ಕೆ ಬಸವಣ್ಣವರು ಬುನಾದಿ ಹಾಕ್ಕೊಟ್ರು ಅನುಭವ ಬಂಟದ ಮೂಲಕ. ಒಂದು ಸುಸಂಸ್ಕೃತವಾದಂಥ ರಾಜ್ಯ, ಒಳ್ಳೆಯ ಜನರಿದ್ದಾರೆ ಅನ್ನುವ ಅಭಿಪ್ರಾಯಕ್ಕೆ ಒಂದು ಕಪ್ಪು ಚುಕ್ಕೆ ಉಂಟು ಮಾಡಿದಂತೆ. ನಿನ್ನೆ ಮತ್ತು ಮೊನ್ನೆ ಗಲಾಟೆಯಲ್ಲಿ ಡಾಕ್ಟರ್ ತಾವು ಗಮನಿಸಿರ್ಬೋದು, ಹೊಡಿತೀರಾ, ಬರ್ತೀರಾ, ಈ ಥರದ ಪದಗಳ ಬಳಕೆನೇ ಈ ಥರ ಭಾಷೆ ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜಸ್ಸೇ ತೀರಾ ಕಳಪೆಯ ಗುಣಮಟ್ಟದಿಂದ ಕೂಡಿರುವಂಥವು. ವ್ಯಕ್ತಿಗತವಾದಂಥ ವಿಷಯಗಳು, ದ್ವೇಷಪೂರಿತವಾದಂಥ ಮಾತುಗಳು ಮತ್ತು ರಾಜ್ಯಕ್ಕೆ ಮತ್ತು ಸಮುದಾಯಗಳಿಗೆ ಅನುಕೂಲ ಆಗದೇ ಇರತಕ್ಕಂಥ ಚರ್ಚೆಗಳು, ಇವು ನಮ್ಮ ಪ್ರಜಾಪ್ರಭುತ್ವವನ್ನು ನಿಜವಾಗ್ಲೂ ಕೂಡ ಅದಕ್ಕೆ ಧಕ್ಕೆ ಉಂಟು ಮಾಡ್ತಕ್ಕಂಥ ನಡವಳಿಕೆಗಳು. ಸೊ ಇದರಿಂದ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಚರ್ಚೆಗಳು
ಎತ್ತರಕ್ಕೆ ಹೋಗಬೇಕು, ಅಧ್ಯಯನಗಳು ಆಗಿರಬೇಕು. ಇಲ್ಲದೇ ಸುಮ್ಮನೆ ಏನು ಬರುತ್ತೆ ಅಲ್ಲಿ ಏನು ಸಿಗುತ್ತೆ ಅದನ್ನೇ ಮಾತಾಡೋದು, ಚಾರಿತ್ರ್ಯಹರಣ ಮಾಡೋದು, ವ್ಯಕ್ತಿಗತ ನಿಂದನೆ ಮಾಡೋದು, ಸೊ ಇವೆಲ್ಲವೂ ಪ್ರಜಾಪ್ರಭುತ್ವದ ನಡವಳಿಕೆಗೆ ಶೋಭೆ ತರುವಂಥಲ್ಲ. ಈ 18 ಜನರ ಸಸ್ಪೆಂಡ್ ಸರಿಯಾದ ಕ್ರಮ ಅಂತ ಹೇಳ್ತಾರೆ. ಇವತ್ತು ಸ್ಪೀಕರ್ಗೆ ಬೇರೆ ಆಪ್ಷನ್ ಇರಲಿಲ್ಲಲ್ಲ. ದರ್ ಇಸ್ ನೋ ಆಪ್ಷನ್ ಫಾರ್ ಸ್ಪೀಕರ್. ಅದೆಲ್ಲ ನೋಡಿ ಅವರು ತೀರ್ಮಾನ ಮಾಡಿದ್ದಾರೆ. ಬೇರೆ ಬೇರೆ ರೂಲಿಂಗ್ ನೋಡಿದ್ದಾರೆ, ಕೋರ್ಟ್ಗಳ ತೀರ್ಮಾನ ನೋಡಿದ್ದಾರೆ, ಅವೆಲ್ಲ ನೋಡೇ ತಗೊಂಡಿದ್ದಾರೆ ಅದನ್ನು. ನಿಮ್ಮ ಪಾರ್ಟಿ ಒಳಗಡೆ ಈಗ ಏನು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ಕೂಡ ಅದ್ರ ಬಗ್ಗೆ ಸೆಷನ್ಲಿ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಅವರು ಹೇಳಿದ್ದಾರೆ, ಈ ಥರ ಹನಿ ಟ್ರ್ಯಾಪ್ ಅನ್ನೋದು ಒಂದು ಖಾಸಗಿ ಜೀವನದ ಗೌಪ್ಯತೆಯನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತವಾದ ಸಂಚು ಮತ್ತು ವ್ಯಕ್ತಿ ಅಥವಾ ವ್ಯಕ್ತಿಗಳ ಚಾರಿತ್ರ್ಯ ಹರಣ ಮಾಡ್ತಾ, ವ್ಯಕ್ತಿತ್ವವನ್ನು ಹಾಳು ಮಾಡ್ತಾ ಮತ್ತು ಅವರನ್ನು ಶೋಷಣೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ. ಇದು ಈ ನೆನ್ನೆದೇ ಅಲ್ಲ, ದಶಕಗಳಿಂದ ಈ ಥರದ್ದು ಇದೆ. ದೇಶದಲ್ಲಿ ಭದ್ರವಾದಂಥ ಒಂದು ಕಾಯ್ದೆಯನ್ನು ತರಬೇಕು. ಏನು ಈಗ ಈ ಒಂದು ನಡೀತಿರಲ್ಲ, ಇದು ಹನಿ ಟ್ರ್ಯಾಪ್ ಬಗ್ಗೆ ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವೆಲ್ಲ, ದುರುದ್ದೇಶದಿಂದ ಕೂಡಿರುವಂಥ, ವ್ಯಕ್ತಿಗೆ ಹರಣ ಮಾಡುವಂಥ, ಚಾರಿತ್ರ್ಯ ಹರಣ ಮಾಡುವ ಮತ್ತು ಶೋಷಣೆ ಮಾಡುವ ದುರುದ್ದೇಶಪೂರಿತವಾದಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದೆಯಲ್ಲ, ಯಾರೇ ಮಾಡಿರಲಿ. ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ. ಸಂವಿಧಾನದಲ್ಲಿ ಖಾಸಗಿತನದ ಬದುಕಿನ ಹಕ್ಕಿನ ಅದರ ಉಲ್ಲಂಘನೆ. ಅದಕ್ಕೆ ಕೇಳಪ್ಪ ಅದಕ್ಕೆ ರಾಷ್ಟ್ರವ್ಯಾಪ್ತಿ ಒಂದು ಕಾಯ್ದೆ ತಂದು ಇಂಥ ಒಂದು ಕೆಲಸ ಮಾಡುವಂಥವ್ರು ಯಾರಿಗೇ ಇದ್ರೂ ಉಗ್ರವಾದಂಥ ಕ್ರಮ ತೊಗೊಳ್ಳೋಕ್ಕೆ ಕಾಯ್ದೆಗೆ ಬಲ ಬರೋ ರೀತಿಯಲ್ಲಿ ಕಾಯ್ದೆ ದೇಶದಲ್ಲಿ ತರಬೇಕು, ರಾಜ್ಯಗಳು ತರಬೇಕು ಅನ್ನೋದು ಒಂದು ಒತ್ತಾಯ. ಹೇಳಿ ನಿಮಗೆ. ಸಚಿವರು ಈ ರೀತಿಯಾದ ದುಃಖ ತೋಡ್ಕೊಳ್ತಾರೆ ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಇದರಿಂದ ಅಂತ? ಕಾನೂನು ಸುವ್ಯವಸ್ಥೆಗೂ ಈ ಹನಿ ಟ್ರ್ಯಾಪ್ನ ಪ್ರಸ್ತಾಪರಿಗೂ ಸಂಬಂಧ ಇಲ್ಲ. ಕಾನೂನು ಸುಭದ್ರವಾಗಿದೆ, ಕಾನೂನು ಸುಭದ್ರವಾಗಿದೆ. ಅವರು ಮಂತ್ರಿಗಳೇ ಅವರು ಹೇಳಿದ್ದಾರೆ. ಹೇಳಿದ ಮೇಲೆ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ. ಉನ್ನತ ಮಟ್ಟದ ತನಿಖೆ ನಡೆಸಿದ ದೇರ್ ಇಸ್ ದಿ ಮ್ಯಾಟರ್. ಅದು ಯಾರು ಏನು ಅಂತ ಗೊತ್ತಿಲ್ಲ. ಟ್ರೂತ್ ವಿಲ್ ಬಿ ರಿವೀಲ್ ಆಫ್ಟರ್ ಎನ್ ಎನ್ಕ್ವೈರಿ. ಯಾರು ಹೇಳಿದ್ದೀರಿ? ಯಾರು ಬಾಯಿಗೆ ಬಂದು ಹೇಳಿದವರೆಲ್ಲ ಈಗ ಮಾದೇವಪ್ಪ ಮಾಡಿದ್ದೇನೆ ಅಂದ ತಕ್ಷಣ ಅದು ಫ್ಯಾಕ್ಟ್. ಅದು ಥ್ರೂ ಎನ್ ಎನ್ಕ್ವೈರಿ ದಿ ಟ್ರೂತ್ ಶುಡ್ ಬಿ ರಿವೀಲ್ಡ್. ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ. ಸೊ ಅದು ಯಾರು, ಏನು, ಹಿನ್ನೆಲೆ ಏನು, ಯಾಕಾಯಿತು, ಯಾರ್ಯಾರು ಭಾಗಿಗಳು ಅಂತ ತನಿಖೆ ಅಂತಲೇ ಗೊತ್ತಾಗಬೇಕು. ರಾಜಕೀಯ ವಿರೋಧಿಗಳನ್ನ ಅಣಿಯೋದಕ್ಕೆ ಈ ಥರದೊಂದು ಪ್ಲಾನ್ ನಡೀತಾ ಇದೆ. ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ, ವಿತೌಟ್ ಮೆನ್ಷನಿಂಗ್ ಎನಿಥಿಂಗ್ ಅಂಡ್ ಎನಿಬಡಿ. ಈ ಥರ ವ್ಯವಸ್ಥಿತವಾದಂಥ ಪಿತೂರಿಗಳು, ಅದು ಕೈಗಾರಿಕೆ ಇರ್ಬೋದು, ಹಣ ಇರೋರು ಇರ್ಬೋದು, ಪ್ರತಿಷ್ಠಿತ ಕುಟುಂಬಗಳಿರ್ಬೋದು, ಅಥವಾ ಪ್ರೇಮಿಗಳೇ ಇರ್ಬೋದು, ರಾಜಕಾರಣಿಗಳೇ ಇರ್ಬೋದು, ಬೇರೆ ಬೇರೆ ಪ್ರತಿಷ್ಠೆ ಇರ್ಬೋದು, ವ್ಯವಸ್ಥಿತವಾದಂಥ ಪಿತೂರಿಗಳು ನಡೀತವೆ. ಅದು ನಡೆಯುವಾಗ ಅದಕ್ಕೆ ಸುಭದ್ರವಾದಂಥ ಕಾಯ್ದೆಯನ್ನು ತಂದು ನಿಯಂತ್ರಿಸಬೇಕು, ಉಗ್ರ ಕ್ರಮ ತಗೊಂತ. ಖಾಸಗಿತನದ ಬದುಕು ಇದು. ಪ್ರೈವೇಸಿ ಆಫ್ ಲೈಫ್, ಪ್ರೈವೇಸಿ ಆಫ್ ಎನ್ ಇಂಡಿವಿಜುವಲ್. ಅಲ್ಲಿ ಯಾವ ಥರದ ಪೊಲಿಟಿಕ್ಸ್ ಸೆಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ? ಅಲ್ಲ, ಈ ಥರದ ನಡುಗಳು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಒಂದು ಸುಭದ್ರವಾದಂಥ ಕಾನೂನೇ ಬೇಕು ಅಂತ ಬಯಸೋದು ನಾನು. ಅಲ್ಲ, ಕಾಯ್ದೆ ರಾಜಕೀಯ ವಿರೋಧ ಅಣಿಯೋಕ್ಕೋಸ್ಕರವಾಗಿ ನಡೀತಾ ಇದೆ ಕರ್ನಾಟಕದ ಪಾಲಿಟಿಕ್ಸ್. ಅದು ಗೊತ್ತಿಲ್ಲ ಯಾವ ಉದ್ದೇಶದಿಂದ ಆಗಿದೆ ಅಂತ ಹೇಳಿದಾರೋ ರಾಜಣ್ಣವರು ಗೊತ್ತಿಲ್ಲ.
ಇವೆಲ್ಲ ಗೊತ್ತಾಗಬೇಕಾದ್ರೆ ಒಂದು ಎನ್ಕ್ವೈರಿ ಆಗಬೇಕಲ್ಲ. ಅಲ್ಲ, ಕರ್ನಾಟಕ ಪಾಲಿಟಿಕ್ಸ್ ಯಾವ ಕಡೆ ಈಗ ನಮಗೆ ಗೊತ್ತಿರೋಲ್ಲ, ಪಾಲಿಟಿಕ್ಸೇ ಮಾಡಿಬಿಟ್ಟಿದ್ರೆ ಅಂತ ಗೊತ್ತಿರೋಲ್ಲ, ಪಾಲಿಟಿಷಿಯನ್ನೇ ಮಾಡಿದ್ರೆ ಅಂತ ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ ವಾಟ್ ಈಸ್ ದಟ್ ವಿ ನೋ. ಸೊ ಅಂಟಿಲ್ ಆ್ಯಂಡ್ ಅನ್ಲೇ ಎನ್ ಎನ್ಕ್ವೈರಿ ಇಸ್ ಕಂಡಕ್ಟೆಡ್ ಆ್ಯಂಡ್ ಎ ರಿಪೋರ್ಟ್ ಈಸ್ ಒಬ್ಟೈನ್ಡ್, ಅದರ ಆಧಾರದ ಮೇಲೆ ಕ್ರಮ ಯಾರ್ಯಾರಲ್ಲಿ ತಗೋತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಯಾರು ಎಷ್ಟೇ ಎತ್ತರದಲ್ಲಿ ತಗೊಳ್ತೀವಿ ಅಂದಮೇಲೆ ಅದು ಇಪ್ಸ್ ಆ್ಯಂಡ್ ಬಟ್ಸ್ ಪ್ರಶ್ನೆ ಬರೋದೇ ಇಲ್ಲ. ಉತ್ತರ ಬಾಯಿ ಬಿಡಿಸೋದು ಭಾರಿ ಕಷ್ಟ ಇದೆ. ಈ 40 ವರ್ಷದಲ್ಲಿ ಈ ಥರದ ರಾಜಕಾರಣ ನೋಡಿದ್ರೆ ಅದನ್ನ ಹೇಳ್ಬಿಡಿ. ಈಗ ಖಂಡಿತ ನಾನು ಹೇಳಿದ್ನಲ್ಲ, ಈ ಥರ ನೋಡೇ ಇಲ್ಲ ನಾನು. ಇವೆಲ್ಲ ನಮ್ಗೆ ಗೊತ್ತಿಲ್ಲದೇ ಇರೋ ವಿಷಯಗಳು. ಈಗ ಬಂದ್ಬಿಟ್ಟು ಏನಾಗುತ್ತೆ, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಸಾಂಸ್ಕೃತಿಕ ನಾಯಕತ್ವ ಕಳೆಗುಂದುತ್ತಾ ಇದೆ. ಇದರಿಂದ ಜನಜೀವನದ ಮೇಲೆ ದುಷ್ಪರಿಣಾಮ ಆಗುತ್ತೆ. 48 ಜನರದ್ದು ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಸಿಎಂ ಪರ ಇದ್ದವ್ರದ್ದೇ ಈ ರೀತಿ ಪ್ರಕರಣ ಆಗಿದೆ ಅಂತ ಅನ್ನೋದು ತುಂಬಾ. ಅರೆ ಇವ್ರಿಗೆ ಪರ ವಿರೋಧ ಅಂತ ಏನಿದೆ ಹನಿ ಟ್ರ್ಯಾಪ್ ಮಾಡೋರಿಗೆ? ಯಾವಾಗಲೂ ಸಿಎಂ ಪರ ದುರುದ್ದೇಶ ಅಂತ ಅದೇನು ಗೊತ್ತಿಲ್ಲ ನಮಗೆ. ವಾಟ್ ಈಸ್ ದಟ್ ವಿ ನೋ? ಡೆಫಿನೆಟಾಗಿ ಇವೆಲ್ಲ ರಾಜಕೀಯ ಕೆಳಗೆ ಇಳಿತಾ ಇದೆ. ಈಗ ಇದನ್ನೇ ಇವನು ಧನಂಜಯ ಕೇರ್ ಅಂತ ಹಿಸ್ಟ್ರಿ ಪ್ರೊಫೆಸರ್ ಇದ್ರ ಹಿಂದೆ ದೊಡ್ಡ ಇವರು, ಅವ್ರು ಹೇಳಿದರೆ ಮಾರಲ್ ಡಿಗ್ರೇಡೇಷನ್, ಕಲ್ಚರಲ್ ಡಿಮಾರಲೈಸೇಷನ್ ಅಂತ. ಮಾರಲಿ ಕಡಿಮೆ ಆಗ್ತಿದ್ವಿ, ಸಾಂಸ್ಕೃತಿಕ ಕೆಳಗೆ, ಧರ್ಮನೂ ಕೊಡ್ತು ಹೋಗ್ತಾ ಇದೆ. ಸೊ ಈ ಥರ ಪರಿಸ್ಥಿತಿ ಇದೆ. ಸಾರ್ವಜನಿಕ ವ್ಯಕ್ತಿಗಳು ಅದನ್ನು ಎತ್ತಬೇಕು. ಸಾರ್ವಜನಿಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಅಲೋ ಅಂದ್ರೆ ಆ ಕಡೆಯಿಂದನೂ ಅಲೋ ಅಂತಾರೆ ಅಂತ. ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದಾಗ ಅಷ್ಟೇ ಈ ಹೆಲಿಟ್ಯಾಪ್ ಆಗಕ್ಕೆ ಸಾಧ್ಯ. ಅದು ಯಾವುದು ಉದ್ದೇಶದಿಂದ ಇದ್ದರೆ ಅವ್ರಿಗೆ ಕೇಳಬೇಕು. ನಾನು ನಿಮ್ಗೆ ಗುಡ್ ಮಾರ್ನಿಂಗ್ ಅಂದೆ, ನೀವು ಗುಡ್ ಮಾರ್ನಿಂಗ್ ಅಂದ್ರಿ. ತಿಂಡಿ ತಿಂದ್ರೆ ಅಂದರೆ ತಿಂಡಿ ಆಯಿತು ಅಂದ್ರಿ. ಇದೇ ತರ ಇದೆ ಸರ್. ಅದು ಸಾಮಾನ್ಯವಾಗಿ ಹ್ಯೂಮನ್ ರಿಲೇಷನ್ಶಿಪ್. ಟ್ರ್ಯಾಪ್ ಬಿಗಿನಿಂಗ್ ನಮಸ್ತೆಗೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು, ಮಾತಿಗೆ ಪ್ರತಿ ಮಾತು ಹೇಳೋದು, ಸಾಮಾನ್ಯ ಜನಜೀವನದಲ್ಲಿ ನಡೆಯಬೇಕಾದಂಥ ನಡವಳಿಕೆಗಳು. ಹಲವು ದೇಶದಾಗ ಹೆಲಿಟ್ರಾಪ್ಗೆ ಒಳಗಾಗ್ತಾರೆ, ಆ ಥರ ಆಗ್ತಾರ ಅಂತ ಅದು ಗೊತ್ತಿಲ್ಲ. ನಾ ಹೇಳೋ ಅಲನೇ ಬೇರೆ, ಅವ್ರು ಯಾರು ಯಾವ ಹೇಳಿದ್ರು ಗೊತ್ತಿಲ್ಲ. ಅಲೋ ಅಂದಾಗ ಸುಮ್ಮನೆ ನೆಕ್ಸ್ಟ್ ಏನೂ ಆಗಲ್ಲ, ಕಂಟಿನ್ಯೂಟಿ ಆಗ್ಬಿಡುತ್ತಲ್ಲ, ನೆಕ್ಸ್ಟ್ ಕಂಟಿನ್ಯೂಟಿ ಆಗ್ಬಿಡುತ್ತೆ. ಅಲೋ ಅನ್ನೋದು ಕಂಟಿನ್ಯೂಟಿ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲ, ಸಿಎಂ ಅವರ ರಾಜಕೀಯ ಆರೋಗ್ಯ ಹೇಗಿದ್ದಾರೆ? ಅವ್ರ ದೈಹಿಕ ಆರೋಗ್ಯ ಅಲ್ಲ, ರಾಜಕೀಯ ಆರೋಗ್ಯ. ಪೊಲಿಟಿಕಲ್ ಹೆಲ್ತ್ ಇಸ್ ವೆರಿ 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 ಸ್ಟ್ರಾಂಗ್. ಅಲ್ಲ, ಮುಂದೆ He ಬಜೆಟ್ is as strong as he was. ಅಲ್ಲ, ಇನ್ನು ಮುಂದಿನ 3 ವರ್ಷ ಅವ್ರದ್ದು ಬಜೆಟ್ ಇದೆಯಾ? ಅವ್ರು ಚೀಫ್ ಮಿನಿಸ್ಟ್ರು, ಫೈನಾನ್ಸ್ ಅವ್ರ ಹತ್ರನೇ ಇದೆ. ಸಹಜವಾಗಿ ಫೈನಾನ್ಸ್ ಇರೋರು ಬಡ್ಜೆಟ್ ಮಾಡಿಸೋರು. ಅಲ್ಲ, ಇನ್ನೂ 3 ವರ್ಷ 3 ಬಜೆಟ್ ಮಾಡ್ತಾರೆ. ಅಲ್ಲ, ಕಾಂಗ್ರೆಸ್ ಸರ್ಕಾರದ ಅವಧಿನೇ 5 ವರ್ಷ ಅಲ್ಲ, 2 ಆಯಿತು, ಇನ್ನು 3 ಇರ್ತದೆ. ಫೈನಾನ್ಸ್ ಅವ್ರ ಹತ್ರನೇ ಇದೆಯಲ್ವಾ? ಮುಖ್ಯಮಂತ್ರಿನೂ ಹೌದೇ, ಫೈನಾನ್ಸ್ ಮಿನಿಸ್ಟರ್ ಹೌದೇ, ನ್ಯಾಚುರಲಿ ಅವರೇ ಮಾಡಿಸ್ತಾರೆ. ಬಿಜೆಪಿ ಅವರು ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಬಿ ಜೆ ಪಿ ಅವ್ರ ಮನೇನ ಆರ್ಡ್ರಲ್ಲಿ ಇಟ್ಕೊಂಡು, ಬಿ ಜೆ ಪಿ ಅವ್ರ ಮನೇನ ಆರ್ಡ್ರಲ್ಲಿ ಇಟ್ಕೊಂಡು. ಡಾಕ್ಟರ್ ರಾಜಣ್ಣ ಅವರು ಹೇಳಿದ್ದಾರೆ, ಸಮಾನ ಮನಸ್ಕರು ಕೂತು ಚರ್ಚೆ ಮಾಡ್ತೀವಿ ನಾವು, ಮಾಧವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರೆಲ್ಲ ಕೂತು ಸಭೆ ಮಾಡಿ ಹೈಕಮಾಂಡ್ಗೆ ಈ ಬಗ್ಗೆ ದೂರ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜಣ್ಣ ಯಾವ ಇದರಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಗೃಹ ಮಂತ್ರಿಗಳು ಹೇಳಿದ್ದಾರೆ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಯಾರೇ ಆಗಿದ್ರು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರೆ ಮುಗಿತಲ್ಲ. ಆಫ್ಟರ್ ದಟ್ ಇನ್ಸಿಡೆಂಟ್ ಮಾತಾಡಿದ್ರೆ ರಾಜಣ್ಣ ಅವರು, ನೀವೆಲ್ಲ ಮಾತಾಡಿ ಇಲ್ಲ ಅವೆಲ್ಲ ಫ್ರೆಂಡ್ಸ್ ಅಲ್ವಾ? ಕಾಂಗ್ರೆಸ್ MLAs, ಮಿನಿಸ್ಟರ್ಸ್ ಆ್ಯಂಡ್ ವರ್ಕರ್ಸ್ ಆ್ಯಂಡ್ ವಿರ್ ಆಲ್ ಫ್ರೆಂಡ್ಸ್. ಸೋ ಮಚ್ ಯು ಆರ್ ಆಲ್ ಮೈ ಗುಡ್ ಫ್ರೆಂಡ್ಸ್. ರಾಜಣ್ಣ ಅವರು ಹಿಂದೆ ಇದ್ದಂಥ ಅಗ್ರೆಸಿವ್ನೆಸ್ ಕೂಡ ಕಳೆದ 2 ದಿನಗಳಿದ್ದಂತಹ ಆ ಒಂದು ಅಗ್ರೆಸಿವ್ ಕಾಣ್ತಾ ಇಲ್ಲ ಅವರಲ್ಲಿ. ರಾಜಣ್ಣ ಅಗ್ರೆಸಿವ್ನೆಸ್ನೇನು ಕಡಿಮೆ ಮಾಡ್ಕೊಳ್ಳಲ್ಲ. ಈಸ್ ಅನ್ ಅಗ್ರೆಸಿವ್ ಮ್ಯಾನ್. ಯಾಕೆ ಅಗ್ರೆಸಿವ್ ಅಂದರೆ ತುಳಿತುಕೊಳಗಾಗಿರೋ ಸಮಾಜದಿಂದ ಬಂದಿರೋರು ಸಹಜವಾಗಿ ಅಗ್ರೆಸಿವ್ ಇರ್ತಾರೆ. ಅಗ್ರೆಸಿವ್ನೆಸ್ಸು ಯಾರದೋ ವಿರೋಧ ಮಾಡೋಕ್ಕೂ ಎದುರಿಸೋಕ್ಕಲ್ಲ, ಸಹಜವಾದಂಥ ಸಾಮಾಜಿಕ ವ್ಯವಸ್ಥೆ ವಿರುದ್ಧವಾದ ಸಿಟ್ಟಿರ್ತದಲ್ಲ, ಅದರಿಂದ ಅಗ್ರೆಸಿವ್ ಇರ್ತಾರೆ. ಈಗ ನಾವು ಸಾಮಾಜಿಕ ವ್ಯವಸ್ಥೆ ನೋಡಿದಾಗ ತಡಸ್ಥಳದಿಂದ ಬಂದಿರ್ತೀವಿ. ಅವ್ರು ನಮಗಿಂತ ಕಳಪೆ ಇರೋರು ಈ ತಡಸ್ಥಳದವರು ಅಂತೇಳಿ ಸಾರ್ವಜನಿಕವಾಗಿ ನಮ್ಮ ಪ್ರವೇಶ ಇರೋದಿಲ್ಲ, ಅಥವಾ ಅವ್ರಿಗಿಂತ ಸ್ಥಾನ ಮಾಡಿ, ಆವಾಗ ಆ ವ್ಯವಸ್ಥೆ ವಿರುದ್ಧವಾದಂಥ ಸಾತ್ವಿಕವಾದಂಥ ಸಿಟ್ಟಿರ್ತದೆ ಈ ವರ್ಗಗಳಿಗೆ.
ಗುಣಾತ್ಮಕವಾದಂಥ ರಾಜಕೀಯ ನಾಯಕತ್ವ ದೇಶದಲ್ಲಿ ಬರಬೇಕು. ಧರ್ಮ ಮತ್ತು ಜಾತಿಯನ್ನು ರಾಜಕಾರಣದಿಂದ ಪ್ರತ್ಯೇಕಿಸಿ ಸಂವಿಧಾನದ ವಿಷಯಗಳು ಮುಂದಿಗೆ ಬಂದು ಅದರ ಆಶಯಗಳು ಜಾರಿಯಾಗಬೇಕು. ಅದಕ್ಕೆ ನಾವು ಜಾತ್ಯತೀತವಾದ ಸಮಾಜವಾದದ ಸಿದ್ಧಾಂತ ಇರ್ತಕ್ಕಂಥ ಸಂವಿಧಾನ ಕೊಟ್ಟರು ಅಂಬೇಡ್ಕರ್ ಅವರು. ಅದನ್ನು ಚರ್ಚೆ ಮಾಡಿ ಅಂದರೆ ಅಂಬೇಡ್ಕರ್ ಸೋಲಿಸಿದ್ರು, ಅಂಬೇಡ್ಕರ್ಗೆ ಜಾಗ ಕೊಡಲಿಲ್ಲ ಅವು. ಆಮೇಲೆ ಮುಸ್ಲಿಮರಿಗೆ 4% ಕೊಟ್ಬಿಟ್ರು. ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅವರ ಸಮಿತಿ ಮಾಡಿದರು, ದೇಶದಲ್ಲಿ ಮುಸಲ್ಮಾನರ ಸ್ಥಿತಿಗತಿಗಳು ಹೇಗಿದ್ದೇವೆ ಅಂತ. ಅವರು ಚೀಫ್ ಜಸ್ಟಿಸ್ ಜಮ್ಮು ಕಾಶ್ಮೀರದಲ್ಲಾಗಿದ್ದರು. ಅವರು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ 90% ಮಕ್ಕಳು SSLCನೇ ಓದಿಲ್ಲ ಅವರು. ಅದಕ್ಕೆ ಅವರಿಗೆ ಆರ್ಥಿಕ ಶೈಕ್ಷಣಿಕವಾದಂಥ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಮೇಲೆ ಎತ್ತಬೇಕು ಅಂತ ಅನೇಕ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಸೊ ಅವರು ನಮ್ಮ ದೇಶದ ಪ್ರಜೆಗಳಲ್ವಾ. ನಾವು 140 ಕೋಟಿ ಜನರು ಭಾರತೀಯರೇ, ಅದರಲ್ಲಿ ಸಿಖ್ ಇದ್ದಾರೆ, ಬೌದ್ಧರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಇದ್ದೀವಿ, ಹಿಂದೂಗಳಿದ್ದೀವಿ, ಎಲ್ಲರೂ ಇದ್ದೀವಿ. ಡಿಫರೆನ್ಸಸ್ ಏನಿದೆ? ಈ ಥರದ ಸಮಾವೇಶ ಅಥವಾ ಚರ್ಚೆ ಬರೋದೇ ಇಲ್ವಲ್ಲ. ಇದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡುವಂಥ ಸಬ್ಜೆಕ್ಟ್ ಅಲ್ವೇ ಇಲ್ಲ. ವೆನ್ ದಿ ಚೀಫ್ ಮಿನಿಸ್ಟರ್, ದಿ ಹೋಮ್ ಮಿನಿಸ್ಟರ್ ಮೇಡ್ ದಿಯರ್ ಸ್ಟ್ಯಾಂಡ್ ಕ್ಲಿಯರ್ ಇನ್ ದಿ ಬೋತ್ ದಿ ಹೌಸಸ್ ಆಫ್ ದಿ ಅಸೆಂಬ್ಲಿ, ಹೈಯೆಸ್ಟ್ ಇದರಿಂದ ಎನ್ಕ್ವೈರಿ ಮಾಡ್ತೀವಿ, ಕ್ರಮ ತಗೋತೀವಿ ಅಂದಮೇಲೆ ಇಸ್ ದಿ ಕ್ವಶನ್ ಆಫ್ ಡಿಸ್ಕಸಿಂಗ್ ಸೆಪ್ರೇಟ್ಲಿ. ಕೊನೆಯದಾಗಿ ಸಿದ್ದರಾಮಯ್ಯ ಅವರ ಅಂದರೆ ಭಾಳ ಹೆಚ್ಚಾಗಿ ಸಮರ್ಥನೆ ಮಾಡ್ತಿರೋ ಟಾರ್ಗೆಟ್ ಏನಾದ್ರು ಆಗ್ತಾ ಇದ್ದಾರೆ? ಇಲ್ಲ, ಆ ಥರ ಅನಿಸೋದಿಲ್ಲ ನನಗೆ, ಹಾಗೇನು ಅನಿಸಲ್ಲ. ಕೆಲವ್ರಿಗೆ ಇರ್ಬೋದು, ಹೊಟ್ಟೆ ಕಿಚ್ಚು ಇರ್ಬೋದು, ಆದರೆ ಆ ಕಾರಣಕ್ಕೇ ಹೆಂಗೆ ಮಾಡಿದ್ರೆ ನಮ್ಮನ್ನು ಮುಗಿಸ್ಬಿಡ್ಬೇಕಾಯ್ತಲ್ಲ ಭಾಳ ಹಿಂದೆ. ಆಗಲ್ಲ ಅಂತ ಇರ್ಬೋದು, ಆಗಲ್ಲ ಅಂತ ಟ್ರೈ ಮಾಡ್ತಾ ಇಲ್ಲ ನಿಮಗೆ. ಆ ಥರ ಆ ಥರ ಅನಿಸಲ್ಲ ನನಗೆ. ವೇರ್ ಆಲ್ ಒನ್, ವೇರ್ ಆಲ್ ಯುನೈಟೆಡ್. ಇಲ್ಲಿ ಇದು ಒಂದು ವ್ಯವಸ್ಥಿತವಾದ ಕುತ್ಸಿತ ಮನಸ್ಸು, ಟು ಡಿಫೇಮ್, ಇಮೇಜ್ ಟಾರ್ನಿಷ್ ಮಾಡೋದು, ಕ್ಯಾರೆಕ್ಟರ್ ಅಸೆಸ್ಮೆಂಟ್ ಮಾಡೋದು, ಅದೊಂದು ವ್ಯವಸ್ಥಿತವಾದಂಥ ಕುತ್ಸಿತ ಮನಸ್ಸು. ಅದು ಯಾರೇ ಇರ್ಬೋದು. ಅದು ಯಾರ್ಯಾರು ಏನೇನು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನಾನಂತೂ ಕ್ಲಿಯರಾಗಿ ಆರಾಮಾಗಿದ್ದೀನಿ. ನಾನು ಸಿಕ್ತವ್ರಿಗೆ ಅಲ್ಲೋ ಆಯ್ ಅಂತ ಹೇಳ್ತೀನಿ. ಅಲ್ಲ, ಯಾಕಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ನೀವೇ ಫ್ರಂಟ್ ಲೈನ್, ಹಾಗಾಗಿ ಕೇಳ್ತಾ ಇದ್ದೀನಿ. ಸಮರ್ಥನೆ ಅಥವಾ ಅಂಧಾಭಿಮಾನ ಹೊಗಳಿಕೆಗೆ ನಾನು ಒಳಗಾದವನಲ್ಲ, ಅದು ಮಾಡೋದು ಇಲ್ಲ. ಸೊ ಫ್ಯಾಕ್ಟ್ಸ್ ಇರ್ತದಲ್ಲ, ವಿಷಯಗಳು, ಸೈದ್ಧಾಂತಿಕ ನಿಲುವುಗಳು, ಕಾರ್ಯಕ್ರಮಗಳು, ಅವು ನನ್ನ ಮನಸ್ಸಿಗೆ ಸರಿಯಾಗಿದ್ದಾವೆ ಅಂದರೆ, ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿದ್ದಾವೆ ಅಂದರೆ ಖಂಡಿತವಾಗಿ ಸಿದ್ದರಾಮಯ್ಯವರು ಸೇರಿಸಿ ಯಾರೇ ಮಾಡಿದ್ರೂ ಐ ವಿಲ್ ಸ್ಟ್ಯಾಂಡ್ ಬೈ ಸಚ್ ಡಿಸಿಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೂರು ಜನ ಬಿಟ್ಟು ಎಲ್ಲರೂ ಸ್ವಲ್ಪ ಕಾಫಿ ತಿಂದಿದ್ದೀವಿ, 3 ಜನ ತಿಂದಿಲ್ಲ ಅಂದ್ರೆ